ಬೆಂಗಳೂರಿನಲ್ಲಿ ಎತ್ತರದ ಕಟ್ಟಡಗಳನ್ನ ಡೆಮಾಲಿಷ್ ಮಾಡಲಾಗುತ್ತಾ 18 ಮಹಡಿಯ ಕಟ್ಟಡ ತೆರವಿಗೆ ಜಿಬಿಎ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಕುರ್ಲು ಬಳಿಯ 18 ಅಂತಸ್ತಿನ ಬಹುಮಹಡಿ ಕಟ್ಟಡ ಅವೈಜ್ಞಾನಿಕವಾಗಿ ನಿರ್ಮಿಸಿರುವ ಆರೋಪ. ಹಾಗಾಗಿ ಬಹುಮಹಡಿ ಕಟ್ಟಡ ಎಸ್ಎನ್ಎನ್ ರಾಜ್ ಕಾರ್ಪ್ ಒಡೆತನದಲ್ಲಿ ನಿರ್ಮಿಸಿರುವಂತಹ ಕಟ್ಟಡ. ಈ ಕಟ್ಟಡದ ವಿನ್ಯಾಸಕ್ಕೆ ಹಾನಿ ಉಂಟಾಗಿದೆ. ಒಂದು ಕಡೆಗೆ ವಾಲಿದೆ ಈ ಕಟ್ಟಡ. ಹಾಗಾಗಿ ಭವಿಷ್ಯದಲ್ಲಿ ದುರಂತ ಸಂಭವಿಸಬಹುದು ಅನ್ನುವಂತಹ ಭೀತಿಯ ಹಿನ್ನೆಲೆಯಲ್ಲಿ ಈ ಕಟ್ಟಡವನ್ನು ತೆರವು ಮಾಡುವುದಕ್ಕೆ ಜಿಬಿಎ ಆದೇಶ ಕೊಟ್ಟಿದೆ. ಬಹುಮಹಡಿ ಕಟ್ಟಡಗಳು ಎಲ್ಲೆಂದರಲ್ಲಿ ತಲೆ ಎತ್ತಿರ್ತಕ್ಕಂಥ ಬಹುಮಹಡಿ ಕಟ್ಟಡಗಳಲ್ಲಿ ಅಕ್ರಮದ ಕಟ್ಟಡಗಳು ಇದ್ದಲ್ಲಿ, ಅಂದ್ರೆ ನಿಯಮಗಳನ್ನು ಉಲ್ಲಂಘಿಸಿ ಕಟ್ಟಿಸಿರ್ತಕ್ಕಂಥ ಕಟ್ಟಡಗಳಿದ್ದಲ್ಲಿ ಅದನ್ನ ಡೆಮಾಲಿಷ್ ಮಾಡೋದಕ್ಕೆ ಜಿಬಿಎ ಹೊರಟಿದೆ. 18 ಮಹಡಿಯ ಕಟ್ಟಡ ಅದು ಒಂದು ಕಡೆ ವಾಲ್ ಇರೋದ್ರಿಂದ ಇಲ್ಲೊಂದು ಕಟ್ಟಡವನ್ನ ತೆರವುಗೊಳಿಸೋದಕ್ಕೆ ಕೂಡ್ಲು ಬಳಿ ಇರ್ತಕ್ಕಂಥ 18 ಅಂತಸ್ತಿನ ಬಹುಮಹಡಿ ಕಟ್ಟಡ ಅದನ್ನ ನೆಲಸಮ ಮಾಡಬೇಕು ಅಂತ ಜಿಬಿಎ ಹೊರಟಿದೆ. ಅವೈಜ್ಞಾನಿಕವಾಗಿ ನಿರ್ಮಿಸಿರ್ತಕ್ಕಂಥ ಬಹುಮಹಡಿ ಕಟ್ಟಡ ಎಸ್ಎನ್ಎನ್ ರಾಜ್ ಕಾರ್ಪ್ ಒಡೆತನದಲ್ಲಿ ನಿರ್ಮಿಸಿರುವಂತಹ ಕಟ್ಟಡ. ಈ ಕಟ್ಟಡದ ವಿನ್ಯಾಸಕ್ಕೆ ಈಗಾಗಲೇ ಹಾನಿಯುಂಟಾಗಿದೆ. ಒಂದು ಕಡೆ ವಾಲ್ ಇದೆ ಕಟ್ಟಡ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಭವಿಷ್ಯದಲ್ಲಿ ಇನ್ನೇನು ದುರಂತ ಉಂಟಾಗಬಾರದು ಅನ್ನೋ ಕಾರಣಕ್ಕೆ ಈ ಕಟ್ಟಡವನ್ನು ತೆರವುಗೊಳಿಸೋದಕ್ಕೆ ಸಿದ್ಧತೆ ನಡೆದಿದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಚರಣ್ ಕನೆಕ್ಟ್ ಆಗಿದ್ದಾರೆ. ಚರಣ್, ಈ ಕಟ್ಟಡ ಕಟ್ಟೋವಾಗ ಅವರು ಸರಿಯಾಗಿ ಪರ್ಮಿಷನ್ಸ್ ಎಲ್ಲ ತಗೊಂಡಿದ್ರಾ? ಇದು ಜಿಬಿಎ ನಿಯಮಗಳ ಪ್ರಕಾರ ಕಟ್ಟಲಾಗಿದೆಯಾ ಅಥವಾ ನಿಯಮಗಳ ಉಲ್ಲಂಘನೆ ಆಗಿದೆಯಾ? ಈಗ ತೆರವು ಯಾವಾಗ ಮಾಡ್ತಾರಂತೆ? ಏನ್ ಡೀಟೇಲ್ಸ್ ಇದೆ ಈ ಸ್ಟೋರಿ ಬಗ್ಗೆ? ಎಸ್ ಶ್ರೀಲಕ್ಷ್ಮಿ, ಏನು ಇದು ಕೂಡ್ಲು ಬಳಿ ಇರುವಂತಹ ಅಪಾರ್ಟ್ಮೆಂಟ್, ಇದು 18 ಮಹಡಿ ಅಪಾರ್ಟ್ಮೆಂಟ್ ಇರುವಂತಹ ಒಂದು ಕಟ್ಟಡ. ಇದು ನಿಯಮ ಪ್ರಕಾರವಾಗಿ ಕಟ್ಟಲಾಗಿತ್ತು. ಆದ್ರೆ ಕಟ್ಟುವಂತಹ ಸಮಯದಲ್ಲಿ ಆದಂತಹ ಒಂದಿಷ್ಟು ಸಮಸ್ಯೆಗಳಿಂದಾಗಿ ಈ ಒಂದು ಕಟ್ಟಡವನ್ನ ಇದೀಗ ತೆರವು ಮಾಡೋದಕ್ಕೆ, ಅದರ ಜೊತೆಗೆ ಅದನ್ನ ಡೆಮೋಲಿಷನ್ ಮಾಡೋದಕ್ಕೆ ಜಿಬಿಎ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಕಟ್ಟಡದ ಒಂದು ಭಾಗ ಸ್ವಲ್ಪ ಮಟ್ಟಿಗೆ ವಾಲಿಕೊಂಡಿರುವಂತದ್ದು ವರದಿಯಲ್ಲಿ ಪತ್ತೆ ಆಗಿರುವ ಕಾರಣಕ್ಕಾಗಿ ಇವತ್ತು ಆ ಕಟ್ಟಡದ ಮಾಲೀಕರುಗಳಿದೆ ಮತ್ತೆ ಆ ಕಟ್ಟಡವನ್ನ ನಿರ್ಮಾಣ ಮಾಡಿದಂತಹ ಕಂಪನಿ ಇದೆ, ಆ ಒಂದು ಕಂಪನಿಯ ಜೊತೆಗೆ ಸಭೆಯನ್ನು ಕೂಡ ನಡೆಸಲಾಗಿರುವಂತದ್ದು. ಆ ಒಂದು ಸಭೆಯಲ್ಲಿ ಮಾಲೀಕರು ಕೂಡ ಸ್ವತಃವಾಗಿ ಆ ಒಂದು ಓಕೆ, ಥ್ಯಾಂಕ್ ಯು ಚರಣ್ ಡೀಟೇಲ್ಸ್ಗಾಗಿ. ಬೆಂಗಳೂರಿನಲ್ಲಿ ಎತ್ತರದ ಕಟ್ಟಡಗಳನ್ನ ಡೆಮಾಲಿಷ್ ಮಾಡಲಾಗುತ್ತಾ 18 ಮಹಡಿಯ ಕಟ್ಟಡ ತೆರವಿಗೆ ಜಿಬಿಎ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಕುರ್ಲು ಬಳಿಯ 18 ಅಂತಸ್ತಿನ ಬಹುಮಹಡಿ ಕಟ್ಟಡ ಅವೈಜ್ಞಾನಿಕವಾಗಿ ನಿರ್ಮಿಸಿರುವ ಆರೋಪ. ಹಾಗಾಗಿ ಬಹುಮಹಡಿ ಕಟ್ಟಡ ಎಸ್ಎನ್ಎನ್ ರಾಜ್ ಕಾರ್ಪ್ ಒಡೆತನದಲ್ಲಿ ನಿರ್ಮಿಸಿರುವಂತಹ ಕಟ್ಟಡ. ಈ ಕಟ್ಟಡದ ವಿನ್ಯಾಸಕ್ಕೆ ಹಾನಿ ಉಂಟಾಗಿದೆ. ಒಂದು ಕಡೆಗೆ ವಾಲಿದೆ ಈ ಕಟ್ಟಡ. ಹಾಗಾಗಿ ಭವಿಷ್ಯದಲ್ಲಿ ದುರಂತ ಸಂಭವಿಸಬಹುದು ಅನ್ನುವಂತಹ ಭೀತಿಯ ಹಿನ್ನೆಲೆಯಲ್ಲಿ ಈ ಕಟ್ಟಡವನ್ನು ತೆರವು ಮಾಡುವುದಕ್ಕೆ ಜಿಬಿಎ ಆದೇಶ ಕೊಟ್ಟಿದೆ. ಬಹುಮಹಡಿ ಕಟ್ಟಡಗಳು ಎಲ್ಲೆಂದರಲ್ಲಿ ತಲೆ ಎತ್ತಿರ್ತಕ್ಕಂಥ ಬಹುಮಹಡಿ ಕಟ್ಟಡಗಳಲ್ಲಿ ಅಕ್ರಮದ ಕಟ್ಟಡಗಳು ಇದ್ದಲ್ಲಿ, ಅಂದ್ರೆ ನಿಯಮಗಳನ್ನು ಉಲ್ಲಂಘಿಸಿ ಕಟ್ಟಿಸಿರ್ತಕ್ಕಂಥ ಕಟ್ಟಡಗಳಿದ್ದಲ್ಲಿ ಅದನ್ನ ಡೆಮಾಲಿಷ್ ಮಾಡೋದಕ್ಕೆ ಜಿಬಿಎ ಹೊರಟಿದೆ. 18 ಮಹಡಿಯ ಕಟ್ಟಡ ಅದು ಒಂದು ಕಡೆ ವಾಲ್ ಇರೋದ್ರಿಂದ ಇಲ್ಲೊಂದು ಕಟ್ಟಡವನ್ನ ತೆರವುಗೊಳಿಸೋದಕ್ಕೆ ಕೂಡ್ಲು ಬಳಿ ಇರ್ತಕ್ಕಂಥ 18 ಅಂತಸ್ತಿನ ಬಹುಮಹಡಿ ಕಟ್ಟಡ ಅದನ್ನ ನೆಲಸಮ ಮಾಡಬೇಕು ಅಂತ ಜಿಬಿಎ ಹೊರಟಿದೆ. ಅವೈಜ್ಞಾನಿಕವಾಗಿ ನಿರ್ಮಿಸಿರ್ತಕ್ಕಂಥ ಬಹುಮಹಡಿ ಕಟ್ಟಡ ಎಸ್ಎನ್ಎನ್ ರಾಜ್ ಕಾರ್ಪ್ ಒಡೆತನದಲ್ಲಿ ನಿರ್ಮಿಸಿರುವಂತಹ ಕಟ್ಟಡ. ಈ ಕಟ್ಟಡದ ವಿನ್ಯಾಸಕ್ಕೆ ಈಗಾಗಲೇ ಹಾನಿಯುಂಟಾಗಿದೆ. ಒಂದು ಕಡೆ ವಾಲ್ ಇದೆ ಕಟ್ಟಡ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಭವಿಷ್ಯದಲ್ಲಿ ಇನ್ನೇನು ದುರಂತ ಉಂಟಾಗಬಾರದು ಅನ್ನೋ ಕಾರಣಕ್ಕೆ ಈ ಕಟ್ಟಡವನ್ನು ತೆರವುಗೊಳಿಸೋದಕ್ಕೆ ಸಿದ್ಧತೆ ನಡೆದಿದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಚರಣ್ ಕನೆಕ್ಟ್ ಆಗಿದ್ದಾರೆ. ಚರಣ್, ಈ ಕಟ್ಟಡ ಕಟ್ಟೋವಾಗ ಅವರು ಸರಿಯಾಗಿ ಪರ್ಮಿಷನ್ಸ್ ಎಲ್ಲ ತಗೊಂಡಿದ್ರಾ? ಇದು ಜಿಬಿಎ ನಿಯಮಗಳ ಪ್ರಕಾರ ಕಟ್ಟಲಾಗಿದೆಯಾ ಅಥವಾ ನಿಯಮಗಳ ಉಲ್ಲಂಘನೆ ಆಗಿದೆಯಾ? ಈಗ ತೆರವು ಯಾವಾಗ ಮಾಡ್ತಾರಂತೆ? ಏನ್ ಡೀಟೇಲ್ಸ್ ಇದೆ ಈ ಸ್ಟೋರಿ ಬಗ್ಗೆ? ಎಸ್ ಶ್ರೀಲಕ್ಷ್ಮಿ, ಏನು ಇದು ಕೂಡ್ಲು ಬಳಿ ಇರುವಂತಹ ಅಪಾರ್ಟ್ಮೆಂಟ್, ಇದು 18 ಮಹಡಿ ಅಪಾರ್ಟ್ಮೆಂಟ್ ಇರುವಂತಹ ಒಂದು ಕಟ್ಟಡ. ಇದು ನಿಯಮ ಪ್ರಕಾರವಾಗಿ ಕಟ್ಟಲಾಗಿತ್ತು. ಆದ್ರೆ ಕಟ್ಟುವಂತಹ ಸಮಯದಲ್ಲಿ ಆದಂತಹ ಒಂದಿಷ್ಟು ಸಮಸ್ಯೆಗಳಿಂದಾಗಿ ಈ ಒಂದು ಕಟ್ಟಡವನ್ನ ಇದೀಗ ತೆರವು ಮಾಡೋದಕ್ಕೆ, ಅದರ ಜೊತೆಗೆ ಅದನ್ನ ಡೆಮೋಲಿಷನ್ ಮಾಡೋದಕ್ಕೆ ಜಿಬಿಎ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಕಟ್ಟಡದ ಒಂದು ಭಾಗ ಸ್ವಲ್ಪ ಮಟ್ಟಿಗೆ ವಾಲಿಕೊಂಡಿರುವಂತದ್ದು ವರದಿಯಲ್ಲಿ ಪತ್ತೆ ಆಗಿರುವ ಕಾರಣಕ್ಕಾಗಿ ಇವತ್ತು ಆ ಕಟ್ಟಡದ ಮಾಲೀಕರುಗಳಿದೆ ಮತ್ತೆ ಆ ಕಟ್ಟಡವನ್ನ ನಿರ್ಮಾಣ ಮಾಡಿದಂತಹ ಕಂಪನಿ ಇದೆ, ಆ ಒಂದು ಕಂಪನಿಯ ಜೊತೆಗೆ ಸಭೆಯನ್ನು ಕೂಡ ನಡೆಸಲಾಗಿರುವಂತದ್ದು. ಆ ಒಂದು ಸಭೆಯಲ್ಲಿ ಮಾಲೀಕರು ಕೂಡ ಸ್ವತಃವಾಗಿ ಆ ಒಂದು ಓಕೆ, ಥ್ಯಾಂಕ್ ಯು ಚರಣ್ ಡೀಟೇಲ್ಸ್ಗಾಗಿ.